ನಮಸ್ಕಾರ. TV5 ನ್ಯೂಸ್ಗೆ ಸ್ವಾಗತ. ನಾನು ದಶರಥ್ ಸಾಬೂರು. ಗುಜರಾತಿನ ಅಹಮದಾಬಾದ್ನಲ್ಲಿ ವಿಮಾನ ಪತನದ ಘನಘೋರ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಒಂದೊಂದು ಕಡೆಯೂ ಕೂಡ ಆಕ್ರಂದನ, ಒಂದು ರೀತಿಯ ಎಲ್ಲೋ ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಹೇಗಿದ್ದ ದೃಶ್ಯ ಕ್ಷಣಾರ್ಧದಲ್ಲಿ ದೃಶ್ಯ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಈ ವಿಮಾನ ಪತನದ ದೃಶ್ಯ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ನೋಡಿ, ವಿಮಾನ ಪತನದ ಘೋರ ದೃಶ್ಯವನ್ನು ಬಿಚ್ಚಿಟ್ಟಿದ್ದಾರೆ ಪ್ರತ್ಯಕ್ಷದರ್ಶಿ. 200 ಮೀಟರ್ ದೂರದಲ್ಲಿ ನನ್ನ ಕಚೇರಿ ಇದೆ. ನಾನು ಕಚೇರಿಯಿಂದ ಹೊರಬಂದ ತಕ್ಷಣ ತುಂಬ ದೊಡ್ಡ ಮಟ್ಟದಲ್ಲಿ ಶಬ್ದ ಕೇಳಿಸ್ತು. ಇದ್ದಕ್ಕಿದ್ದ ಹಾಗೆ ದಟ್ಟ ಹೊಗೆ ಆವರಿಸ್ತು. ಏನೋ ಗಲಾಟೆ ಆಗ್ತಾ ಇದೆ, ಏನೋ ಗಲಾಟೆ ಆಗಿರಬಹುದು ಅಂತ ಹೇಳಿ ಸ್ಥಳಕ್ಕೆ ಹೋಗಿ ನೋಡ್ತೀನಿ. ಅಲ್ಲಿ ಸ್ಥಳದಲ್ಲಿ ಏನೋ ವಸ್ತುಗಳು ಹೊತ್ತಿ ಉರಿಯುತ್ತಾ ಇದ್ವು. ಯಾವುದೋ ಬೆಂಕಿ ಅಪಘಾತ ಅಂತ ನಾನು ಅಂದ್ಕೊಂಡೆ. ಯಾಕೆಂದರೆ ಅಲ್ಲಿ ದಟ್ಟ ಹೊಗೆ ಇತ್ತು, ನನಗೇನು ಕಾಣಿಸ್ತಾ ಇಲ್ಲ. ಆಮೇಲೆ ನನಗೆ ಅರಿವಾಗಿದ್ದು ಅಥವಾ ನನಗೆ ಕಾಣಿಸಿದ್ದು ವಿಮಾನದ ರೆಕ್ಕೆಗಳು ಅಂತ ಹೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ವಿವರಿಸಿ ಹೇಳಿದ್ದಾರೆ. ನಿಜಕ್ಕೂ ಕೂಡ ಇಂಥದ್ದೊಂದು ಘಟನೆ ಇಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ನಂತರದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ ಅಂತ ಕಾಣಿಸುತ್ತೆ. पीछे यहाँ 200 मीटर पहले ऑफिस है रिया एयर कार्गो एक्सप्रेस। यहाँ पे जो ऑफिस से बाहर निकला तो मैंने देखा कि आवाज़ जोर से आवाज़ आया विंग्स का, फिर पूरा धुआं भर गया। लोग यहाँ से भगदड़ मची। उसके बाद आके ये देख रहे थे ये हादसा की स्थिति। आने के बाद देखा कि पूरा मलबा बिखरा हुआ, आग लगी है, पूरा धुआं गुब्बारा है, कुछ भी दिखाई नहीं दे रहे, समझ में नहीं आ पा रहा था क्या है। उसके बाद पता चला कि ये विंग्स गिरा हुआ है, फ्लाइट वो किया, और फिर प्रशासन ने चारों तरफ से घेर लिया। लगभग 45 मिनट पहले हादसा हुआ। जो पार्किंग है वो पता नहीं कितनी कैजुअलिटी हो नहीं बता सकते। वो पूरा बिल्डिंग है जो डॉक्टर रहते हैं उस बिल्डिंग में, रेजिडेंशियल बिल्डिंग है, उसमें डॉक्टर रहते हैं। जो सिविल नहीं वो सरकारी बना के, हाँ रेजिडेंशियल बिल्डिंग है जो सरकारी बना रखा है। जो रहते हैं लोग, वो दोनों बिल्डिंग में लोग रहते हैं। वो 100% हुई होगी, उसके बाद पता चलेगा। इंडस्ट्री में बिजनेस करता हूँ, एयरलाइंस में। ನಾನು 200 ಮೀಟರ್ ದೂರದಲ್ಲಿಯೇ ನನ್ನ ವ್ಯವಹಾರದ ಕಚೇರಿ ಇದೆ. ನಾನು ಕಚೇರಿಯಿಂದ ಹೊರಬಂದ ತಕ್ಷಣ ನೋಡ್ತೀನಿ ಒಂದು ದೊಡ್ಡ ಶಬ್ದ, ಕಂಡು ಕೇಳರಿದ ರೀತಿಯಲ್ಲಿ ಒಂದು ಸ್ಫೋಟದ ಶಬ್ದ ಕೇಳಿಸ್ತು. ಆನಂತರ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ರೆ ದಟ್ಟವಾದ ಹೊಗೆ ಕಾಣಿಸ್ಕೊಳ್ತಾ ಇತ್ತು. ಈಗ ಹೊಗೆ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ. ಆ ನಂತರದಲ್ಲಿ ನೋಡಿದ್ರೆ ವಿಮಾನದ ರೆಕ್ಕೆಗಳಿದ್ವು. ಆಗ ನನಗೆ ಅನ್ನಿಸಿದ್ದು ಅದು ವಿಮಾನ ಪತನ ಅಂತ ಹೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ಬರು ಅದನ್ನು ವಿವರಿಸಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ ಇದು. ಭಾರತದ ಅನೇಕ ಪ್ರಯಾಣಿಕರಿದ್ದರು, ಬ್ರಿಟನ್ ಪ್ರಜೆಗಳಿದ್ದರು, ಚಿಕ್ಕ ಮಕ್ಕಳಿದ್ದರು, ವಯಸ್ಸಾದವರಿದ್ದರು, ಹೆಣ್ಣು ಮಕ್ಕಳಿದ್ದರು. ಹೀಗೆ ಈ ಬೆಂಕಿಯ ಕೆನ್ನಾಲಿಗೆಗೆ ಅನೇಕ ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಮೃತದೇಹ ಅದಲು ಬದಲಾಗದಂತೆಯೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಯಾಕಂದರೆ ಸಂಪೂರ್ಣವಾಗಿ ಸುಟ್ಟಿರುವಂಥ ಕರಕಲಾಗಿರುವಂಥ ದೇಹಗಳನ್ನು ಗುರುತು ಹಚ್ಚೋದೇ ಈಗ ಬಹಳ ದೊಡ್ಡ ಪತ್ತೆ ಹಚ್ಚೋದೇ ಇದೆಯಲ್ಲ, ಇದು ಇಂಥವರದ್ದೇ ಬಾಡಿ ಅಂತ ಹೇಳೋದು ಇದೆಯಲ್ಲ, ಅದು ಭಾರಿ ಕಷ್ಟ ಸಾಧ್ಯ. ಅದಲು ಬದಲಾಗದಂತೆ ನೋಡಿಕೊಳ್ಳಬೇಕಾಗಿದೆ, ಎಕ್ಸ್ಚೇಂಜ್ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಅದರ ಕುರಿತಂತೆ ಈಗ ಕ್ರಮ ವಹಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಸ್ಫೋಟದ ದೃಶ್ಯ ಹೇಗಿತ್ತು ಅಂತ. ಜೊತೆಗೆ ಸ್ಫೋಟ ಸಂಭವಿಸಿದ ನಂತರದಲ್ಲಿ ಗಾಯಾಳುಗಳ ರಕ್ಷಣೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಸ್ಫೋಟದ ತೀವ್ರತೆಯ ಮಧ್ಯೆ ಬೆಂಕಿ ನಂದಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಈಗ ಗಾಯಾಳುಗಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೂಡ ಭೇಟಿ ಕೊಟ್ಟಿದ್ದಾರೆ, ಗಾಯಾಳುಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಕಂಡು ಕೇಳರಿಯದಂಥ ಭಾರತದ ಇತಿಹಾಸದಲ್ಲಿ ಇಂಥ ದುರಂತವೊಂದು ನಡೆದು ಹೋಗಿದೆ ಅನ್ನೋದು ಖಂಡಿತ ಇದು ಬಹಳ ದೊಡ್ಡ ದುರಂತ. ಅದು ಭಾರತ ದೇಶದಿಂದ ಲಂಡನ್ಗೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದರು, ಸಿಬ್ಬಂದಿ ಜೊತೆಗೆ 242 ಜನ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ, ನಮ್ಮ ಕಲೀಗ್ ಸೌಖ್ಯ ನೀಡ್ತಾ ಹೋಗ್ತಾರೆ. ಸೌಖ್ಯ, ಗಮನಿಸ್ತಾ ಇದ್ದೀವಿ ದುರಂತ ನಡೆದಂಥ ನಂತರದಲ್ಲಿ ಸಾವಿನ ಸಂಖ್ಯೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಕಾರಣಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವೂ ಕೂಡ ಇನ್ನೊಂದು ಭಾಗವಾಗಿ ನಡೀತಾ ಇದೆ. ಈಗ ಹೇಳಿ ಕೇಳಿ ಸುಸಜ್ಜಿತ ವಿಮಾನ, ಅದು ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ, ಅದು ಲಾಂಗ್ ಟ್ರಾವೆಲಿಂಗ್ಗೆ ಬಹಳ
ಸುದೀರ್ಘ ಪಯಣಕ್ಕೆಂದಲೇ ಸಿದ್ಧಪಡಿಸಲಾದಂಥ ಅತ್ಯಾಧುನಿಕ ವಿಮಾನ ಅದು. ಇಂತಹ ವಿಮಾನದ ಗತಿ ಹಿಂಗಾದರೆ ಹೇಗೆ ಪರಿಸ್ಥಿತಿ ಅನ್ನೋದು ಒಂದು ಕಡೆ. ಈಗ ಸಾವು ನೋವಿನ ಸಂಖ್ಯೆ ಹೆಂಗಿದೆ, ಅಲ್ಲಿನ ಒಟ್ಟಾರೆ ಸ್ಥಿತಿ ಚಿತ್ರಣವನ್ನು ವಿವರಿಸೋದಾದರೆ ಸೌಖ್ಯ. ದಶರಥ್, ಮೊದಲನೇದಾಗಿ ನಾವೀಗ ಅಲ್ಲಿನ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ಕೆಲವೊಂದು ಪೈಲಟ್ಗಳು ಹೇಳೋ ಪ್ರಕಾರ ಇಂಥ ದೊಡ್ಡ ವಿಮಾನ ದುರಂತ ಆದಂಥ ಸಂದರ್ಭದಲ್ಲಿ ಬದುಕುಳಿಯುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ. ಹಾಗಿದ್ರೂ ಕೆಲವು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಅವರು ಬದುಕು ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಬಟ್ ಇಲ್ಲಿ ಆದಂಥ ಒಂದು ಏರ್ಕ್ರಾಫ್ಟ್ ಏನಿದೆ, ನಿಜಕ್ಕೂ ಕೂಡ ಈ ಹಿಂದೆ ಆದಂಥ ಯಾವ ವಿಮಾನ ದುರಂತಕ್ಕೂ ಸಾಮ್ಯತೆ ಹೊಂದುವಂಥ ದುರಂತನೇ ಅಲ್ಲ. ಕಾರಣ ಈ ಹಿಂದೆ ಆಗುವಂಥ ವಿಮಾನ ದುರಂತಗಳೇನಾಗ್ತಾ ಇದ್ವು ಅಂದರೆ, ಮೇಲೆ ಆಕಾಶದೆತ್ತರಕ್ಕೆ ಹೋದ ನಂತರದಲ್ಲಿ 20,000 30,000 ಅಡಿ ಮೇಲೆ ಹೋದ ನಂತರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಅಲ್ಲಿ ಏರ್ ಕ್ರ್ಯಾಶ್ ಆಗ್ತಾ ಇತ್ತು, ಸಮುದ್ರದಲ್ಲೋ ಅಥವಾ ಬೇರೆ ಯಾವುದೋ ಒಂದು ವಿಮಾನ ನಿಲ್ದಾಣದಲ್ಲೋ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಮಾಡ್ತಾ ಇದ್ರು. ಬಟ್ ಇಲ್ಲಾದಂಥದ್ದೇನು ಅಂದರೆ, ಟೇಕ್ ಆಫ್ ಆದಂಥ 2 ನಿಮಿಷಕ್ಕೆ ವಿಮಾನ ಪತನ ಆಯಿತು. ಕಾರಣ ಅದಕ್ಕೆ ಟೆಕ್ನಿಕಲ್ ಎರರ ಅಥವಾ ಹ್ಯೂಮನ್ ಎರರ ಅಥವಾ ಏನಾದರೂ ಪೈಲಟ್ ಎರರ ಅಂತ ನೋಡ್ತಾ ಹೋದಾಗ, ಇಲ್ಲಿ ಪೈಲಟ್ಗಳ ಒಂದು ಭಾಗಿತ್ವ ಸ್ವಲ್ಪನೂ ಇರಲಿಲ್ಲ, ಅವ್ರ ಮಿಸ್ಟೇಕ್ ಒಂಚೂರು ಕೂಡ ಇರಲಿಲ್ಲ ಅಂತ ಕೆಲವೊಂದು ಪೈಲಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಅವರಿಗಿದ್ದಂಥದ್ದು 15ರಿಂದ 18 ಸೆಕೆಂಡುಗಳ ಕಾಲ ಮಾತ್ರ. ಆ ಸಂದರ್ಭದಲ್ಲಿ ಆ ಫ್ಲೈಟನ್ನು ಹಿಮ್ಮುಖವಾಗೂ ತರೋದಕ್ಕಾಗಲ್ಲ ಅಥವಾ ಎಲ್ಲೋ ಲ್ಯಾಂಡ್ ಮಾಡ್ತೀರಿ ಅಂದರೂ ಮಾಡೋದಕ್ಕಾಗಲ್ಲ. ಕಾರಣ ಅಲ್ಲಿಂದ 575 ಅಡಿ ಮಾತ್ರ ಮೇಲ್ಗಡೆ ಹಾರಾಟವನ್ನು ನಡೆಸ್ತಾ ಇತ್ತು ಫ್ಲೈಟು. ಈಗ ನಾವು ಯಾವುದೋ ಒಂದು ವೆಹಿಕಲನ್ನು ತೆಗೆದುಕೊಂಡು ಹಿಲ್ ಹತ್ತುತ್ತಾ ಇದ್ದೀವಿ ಅಂತ ಅಂದರೆ, ಆಗ ಮೇಲ್ ಹೋದಂಥ ಸಂದರ್ಭದಲ್ಲಿ ಕೆಳಗೆ ಬರೋದಕ್ಕೆ ಒಂದು ಗುರುತ್ವಾಕರ್ಷಣ ಬಲ ಇರುತ್ತೆ, ಆರಾಮಾಗಿ ಬರ್ಬೋದು ಗಾಡಿ ಕೆಟ್ಟೋಯ್ತು ಅಂದರೆ. ಬಟ್ ಇಲ್ಲಿ ಏನಾಯಿತು ಅಂದರೆ, ಬರೀ 675 ಅಡಿಗಳ ಮೇಲ್ ಮಾತ್ರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಪವರ್ ಇರಲಿಲ್ಲ. ಹಾಗಾಗಿ ಕೆಳಗೆ ಬೀಳೋದಕ್ಕೆ ಅಥವಾ ಕೆಳಗೆ ಬೀಳೋದಕ್ಕೆ ಅಂತ ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋದಕ್ಕೆ, ಮೇಲೆ ಅಲ್ಲಿ ಸುತ್ತಾಟವನ್ನು ಮಾಡೋದಕ್ಕೂ ಕೂಡ ಸಮಯಾವಕಾಶವನ್ನೇ ಸಿಗಲಿಲ್ಲ ಆ ಪೈಲಟ್ಗಳು ಅಂತ ನೋಡೋದಕ್ಕೆ ಹೋದಾಗಲೂ ಕೂಡ ಅವರಿಬ್ಬರು ಕೂಡ ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥವ್ರೆ. 8,000 ಗಂಟೆಗಳ ಕಾಲ ಹಾರಾಟವನ್ನು ಮಾಡಿದಂಥ ಪೈಲಟ್ ಒಬ್ಬರಿದ್ರು, ಇನ್ನೊಬ್ಬರು ಕ್ಲೈವ್ ಅನ್ನುವಂಥ ಪೈಲಟ್ ಇದ್ದಾರೆ, ಅವರು ಕೂಡ 1800 ಗಂಟೆಗಳ ಕಾಲ ಹಾರಾಟವನ್ನು ನಡೆಸಿದಂಥ ಪೈಲಟ್ಟೇ ಅಲ್ಲಿದ್ದರು. ಹಾಗಿದ್ರೂ ಕೂಡ ಅವ್ರಿಗೆ ಕಂಟ್ರೋಲಿಗೆ ಸಿಗದೆ ಇರೋದಕ್ಕೆ ಕಾರಣ ಎಂಜಿನ್ ನಂಬರ್ 1 ಹಾಗೂ ಎಂಜಿನ್ ನಂಬರ್ 2 ಇವೆರಡೂ ಎಂಜಿನ್ಗಳು ಕೂಡ ಹಾಳಾಗಿ ಹೋದ್ವು. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪೈಲಟ್ಗಳಿಗೆ ಯಾವ ರೀತಿ ಸಿಚುವೇಶನ್ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಕ್ಷಣಕ್ಕೆ ನೆಲ ಕಚ್ಚಿತು ವಿಮಾನ. ಅಂದರೆ ಆಕಾಶಕ್ಕೆ ಮೇಲ್ಮುಖವಾಗಿ ಹಾರಾಟ ಆಗಬೇಕಾಗಿದ್ದಂಥ ವಿಮಾನ ಏನಿದೆ ನೆಲ ಕಚ್ಚಿತು. ಅದು ಕೂಡ ಜನವಸತಿ ಪ್ರದೇಶದಲ್ಲಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೇ ಪತನ ಆಗಿತ್ತು. ಅದರಲ್ಲೂ ಕೂಡ ಈ ಒಂದು ಫ್ಲೈಟ್ನ ನೋಸ್ ಅಂದರೆ ಮುಂಭಾಗ ಏನಿದೆ ಅದು ನೆಲ ಕಚ್ಚಿದ್ರಿಂದ ಎಲ್ಲ ರೀತಿಯ ಕಂಟ್ರೋಲ್ ಕೂಡ ಕಳೆದುಕೊಂಡ್ರು. ಇನ್ನು ಅಲ್ಲಿ ಬೆಂಕಿ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಕೆಲವರು ಅಂದ್ಕೊಳ್ತಾ ಇದ್ದಾರೆ ಅಲ್ಲಿ ಎಂಜಿನ್ ಬರ್ಸ್ಟ್ ಆಯಿತು ಹಾಗಾಗಿ ಅಂತ. ಬಟ್ ಅಲ್ಲಿ ಎಂಜಿನ್ ಬರ್ಸ್ಟ್ ಆಗಿರೋದಲ್ಲ. ವಿಮಾನ ಅಂತ ಬಂದಾಗ ಇಲ್ಲಿಂದ ಅಂದರೆ ಅಹಮದಾಬಾದ್ನಿಂದ ಲಂಡನ್ವರೆಗೂ ಕೂಡ ಹೋಗಬೇಕಾಗಿತ್ತು. ಲಂಡನ್ನ ವಿಮಾನ ನಿಲ್ದಾಣದಲ್ಲಿ ಅದು ಲ್ಯಾಂಡ್ ಆಗಬೇಕಾಗಿತ್ತು. ಅದಕ್ಕೆ ಅಂತೇಳಿ 25ರಿಂದ 30 ಟನ್ ಇಂಧನವನ್ನು ಇರಿಸಲಾಗುತ್ತೆ. ಆ ಇಂಧನ ಹೋಗ್ತಾ 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 ಅಲ್ಲಿ ಖಾಲಿ ಆಗ್ತಾ ಹೋಗುತ್ತೆ, ನಂತರದಲ್ಲಿ ಲ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಏನಾಯಿತು, ಬರೀ 575 ಅಡಿ ಮಾತ್ರ ಮೇಲೆ ಹೋಗಿದ್ರಿಂದ ಇಂಧನ ಪೂರ್ತಿ ಹಾಗೆ ಉಳ್ಕೊಂಡಿತ್ತು ಫ್ಲೈಟ್ನಲ್ಲಿ. ಅದು ನೆಲಕ್ಕೆ ಕಚ್ಚಿದ ತಕ್ಷಣ ಪೂರ್ತಿಯಲ್ಲಿ ಬರ್ಸ್ಟ್ ಆಗಿರೋದ್ರಿಂದ ಅಲ್ಲಿ ಬೆಂಕಿ ಕೂಡ ಉಂಟಾಯಿತು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಲ್ಲಿನ ಬ್ಲ್ಯಾಕ್ ಬಾಕ್ಸ್ ಇರ್ಬೋದು, ಎಂಜಿನ್ಗಳಿರ್ಬೋದು, ಅವುಗಳನ್ನ ನೋಡಿದ ನಂತರನೇ ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾತಕ್ಕಾಗಿ ಹತೋಟಿಗೆ ಸಿಗ್ಲಿಲ್ಲ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆ ಮೇಡೆ 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 ಅಂತ 3 ಬಾರಿ ಅವರು ಹೇಳ್ತಾರೆ ಪೈಲಟ್. ಅದಕ್ಕೆ ಕಾರಣ ಏನಂದ್ರೆ, ATC ಅವರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಈ ಮೇಡೆ ಮೇಡೆ ಅಂತ 3 ಸರಿ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದು ಡೆತ್ ಆ್ಯಂಡ್ ಲೈವ್ನ ಸಿಚುವೇಶನ್, ಒಂದು ಬದುಕ್ತೀವಿ ಇಲ್ಲ ಸಾಯ್ತೀವಿ ಅಂತೇಳಿ. ಅವ್ರಿಗೆ ATC ಅವ್ರಿಗೆ ಕೊಟ್ಟ ತಕ್ಷಣ ಈ ಸಂದೇಶವನ್ನು ಅವ್ರಿಗೆ ಒಂದು ದಾರಿ ಏನಿರುತ್ತೆ ಅಂದರೆ, ಅವರಲ್ಲಿ ಏನು ಮಾಡೋದಕ್ಕೂ ಆಗಲ್ಲ. ಅವರು ಇದ್ದಂಥ ಜಾಗದಲ್ಲಿ ಇದ್ಕೊಂಡು ಪಕ್ಕ ಬರುವಂಥ ಫ್ಲೈಟ್ಗಳನ್ನು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಬಹುದು ವಿನಃ, ಅಥವಾ ಇದಕ್ಕೆ ಅಂತಲೇ ಈ ಫ್ಲೈಟ್ಗೆ ಪ್ರಿಯಾರಿಟಿ ಕೊಡ್ಬೋದೇ ಬಿಟ್ಟರೆ ಬೇರೆ ಯಾವ ರೀತಿಯಾಗೂ ಕೂಡ ಅವ್ರ ಕಂಟ್ರೋಲಿಗೆ ತರೋದಕ್ಕಾಗಲ್ಲ. ಹಾಗಾಗಿ ಪೈಲಟ್ಗಿದ್ದಂಥ 15ರಿಂದ 18 ಸೆಕೆಂಡಲ್ಲಿ ಅವ್ರು ಏನು ಮಾಡೋದಕ್ಕೂ ಆಗಲಿಲ್ಲ. 2 ಇಂಜಿನ್ಗಳು ಕೂಡ ಕೈ ಕೊಟ್ಟಿದ್ದಾವೆ. ಪದೇ ಈ ಬೋಯಿಂಗ್ ವಿಮಾನಗಳು ಪತನ ಆಗೋದಕ್ಕೆ ಕಾರಣ ಏನು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಒಂದು ವೆದರನ್ನು ಚೆಕ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಎಲ್ಲ ರೀತಿಯಾಗೂ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಾಗಿ ವೆದರ್ ಕಂಡೀಷನ್ನಲ್ಲಿ ತಪ್ಪಾಗಿಲ್ಲ ಅಥವಾ ವೆದರ್ ಕಂಡೀಷನ್ ಪ್ರತಿಕೂಲವಾಗಿರಲಿಲ್ಲ. ಅದೇ ರೀತಿಯಾಗಿ ಟೆಕ್ನಿಕಲ್ ಎರರ್ ಏನಾದರೂ ಇದೆಯಾ ಅದನ್ನೂ ಚೆಕ್ ಮಾಡ್ಕೊಂಡಿದ್ದಾರೆ, ಹ್ಯೂಮನ್ ಎರರ್ ಇದೆಯಾ ಅದನ್ನೂ ನೋಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕ ಮೇಲಿನೇ, ಕ್ಲಿಯರೆನ್ಸ್ ಸಿಕ್ಕ ಮೇಲಿನೇ
ಫ್ಲೈಟ್ ಅಲ್ಲಿಂದ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ 2 ನಿಮಿಷಕ್ಕೆ ಈ ಒಂದು ವಿಮಾನ ದುರಂತ ಸಂಭವಿಸಿತು. ಇದರಲ್ಲಿ ಯಾರು ತಪ್ಪಿದೆ ಅಂತ ಕೂಡ ಹೇಳೋದಕ್ಕಾಗಲ್ಲ, ಕಾರಣ ಪೈಲಟ್ಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ. ಈ ಒಂದು ಸಿಚುವೇಶನ್ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಕೆಲವೊಂದು ಪೈಲಟ್ಗಳನ್ನ ಕೇಳಿದ್ರು ಕೂಡ ನಿಜಕ್ಕೂ ಕೂಡ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬರ್ಸ್ಟ್ ಆಗಿರುವಂಥ ಬ್ಲ್ಯಾಕ್ ಬಾಕ್ಸ್ ಇರ್ಬೋದು, ಅಥವಾ ಅಲ್ಲಿ ಫ್ಲೈಟ್ ಏನು ಈ ರೀತಿಯಾಗಿ ಕ್ರ್ಯಾಶ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಹೋಗಿ ನೋಡಿದ್ರೆ, ಎಂಜಿನ್ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಪೈಲಟ್ಗಳು ಹೇಳ್ತಾ ಇದ್ದಾರೆ. ಬಟ್ ನಿಜಕ್ಕೂ ಗಾಯಾಳುಗಳ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಿ ತಲುಪಬೇಕಾದಂಥವ್ರು, ಕೆಲವರು ಕೆಲಸದ ನಿಮಿತ್ತ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಫ್ಯಾಮಿಲಿಯನ್ನು ಮೀಟ್ ಮಾಡಬೇಕು ಅಂತನೋ ಅಥವಾ ಬೇರೆ ಏನೋ ಕೆಲಸದ ವಿಚಾರವಾಗಿ ಹೋಗ್ತಾ ಇರ್ತಾರೆ. ಅದರಲ್ಲಿ ಮಾಜಿ CM ವಿಜಯ್ ರೂಪಾನಿ ಅವರು ಕೂಡ ಇದ್ದರು. ಅವ್ರ ಪರಿಸ್ಥಿತಿ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯಾಗಿ ಅಪ್ಡೇಟ್ ಸಿಕ್ಕಿಲ್ಲ, ಬುಲೆಟಿನ್ ರಿಲೀಸ್ ಆಗಿಲ್ಲ. ಸದ್ಯ ಈ ಒಂದು ಫ್ಲೈಟಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರು ಅಂದರೆ 252 ಜನ ಏನಿದ್ರು, ಅದರಲ್ಲಿ 10 ಮಂದಿ ವಿಮಾನ ಸಿಬ್ಬಂದಿ, 2 ಜನ ಪೈಲಟ್ಗಳು, ಭಾರತೀಯರು ಇದ್ದರು, ಬ್ರಿಟನ್ ಪ್ರದೇಶದ ಪ್ರಜೆಗಳು ಇದ್ದರು, ಅದೇ ರೀತಿಯಾಗಿ ಪೋರ್ಚುಗೀಸ್ನ ಪ್ರಜೆಗಳು ಕೂಡ ಇದ್ದರು. ಅದರಲ್ಲಿ ಯಾರು ಬದುಕಿದ್ದಾರೋ ಯಾರು ಸತ್ತಿದ್ದಾರೋ ಇನ್ನೂ ಕೂಡ ಅಪ್ಡೇಟ್ ಸಿಗಬೇಕಿದೆ. ಎಸ್, ಥ್ಯಾಂಕ್ ಯು ಸೌಖ್ಯ ನಿಮ್ಮಲ್ಲ ಮಾಹಿತಿಗೆ. ಎಸ್, ಈ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ನಡುಕ ಸೃಷ್ಟಿಯಾಗುತ್ತೆ. ವಿಮಾನ ಪ್ರಯಾಣ ಇದೆಯಲ್ಲ, ಸುರಕ್ಷಿತವಾಗಿರುವಂಥ ಪ್ರಯಾಣವನ್ನು ಬಹುತೇಕರು ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಇಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ನಮ್ಮ ದೇಶದಲ್ಲೂ ಕೂಡ ಇಂತಹ ಘಟನೆ ನಡೆಯುತ್ತೆ ಅಂತ ಹೇಳಿ ನಾವು ಊಹಿಸಿರಲಿಲ್ಲ. ಅದು ಹೇಳಿ ಕೇಳಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಹೊಂದಿದ್ದಂಥ ವಿಮಾನವೇ ಈ ರೀತಿ ನೆಲಕ್ಕಪ್ಪಳಿಸಿದೆ. 2 ಇಂಜಿನ್ಗಳ ವೈಫಲ್ಯ ಇಲ್ಲಿ ಅದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ATCಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಕೇವಲ 2 ಕಿಲೋಮೀಟರ್ ಮಾತ್ರ ದೂರ ಹೋಗಿರುತ್ತೆ. ಅದು ಕೂಡ ಜನವಸತಿ ಪ್ರದೇಶದ ಮೇಲೇ ಬಿದ್ದಿದೆ. ಜನವಸತಿ ಪ್ರದೇಶ ಅಂತ ಹೇಳಿದ್ರೆ ಒಂದು ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಇದು ಬಿದ್ದಿರೋ ಕಾರಣಕ್ಕಾಗಿ ವಿಮಾನದಲ್ಲಿರುವಂಥವರಿಗೆ ಎಷ್ಟೆಲ್ಲ ತೊಂದರೆ ಆಗಿದೆಯೋ, ಜೀವಕ್ಕೆ ಅಪಾಯ ಆಗುವಂಥ ಸಂಭವ ಇರುತ್ತೋ, ಅದರ ಅಡಿಗೆ ಸಿಲುಕಿದವರಿಗೂ ಕೂಡ ಅಷ್ಟೇ ಅಪಾಯವಾಗುವಂಥ ಸಂಭವ ಇರುತ್ತೆ.